ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ಏನು ನ್ಯೂಸ್ ಇದೆ ಅಂದರೆ, ನಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ 7th ಪೇ ಕಮಿಷನ್ ಜಾರಿಗೆ ಬಂದಿರೋದ್ರಿಂದ ಸರ್ಕಾರಿ ನೌಕರರಿಗೆ ಆಗಸ್ಟ್ 17ರಂದು ಅಂದರೆ ಶನಿವಾರದಂದು ಸಾಂದರ್ಭಿಕ ರಜೆಯನ್ನು ನೀಡಲಾಗಿದೆ. ಅಂದರೆ ಯಾವ ಪರ್ಪಸ್ಗೋಸ್ಕರ ಇದು ಯಾರಿಗೆಲ್ಲ ಅಪ್ಲೈನ ಮಾಡ್ಬೋದು, ನಿಮಗೆ ಶನಿವಾರ ಯಾವ ಥರ ಲೀವ್ ಸಿಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ 7th ಪೇ ಕಮಿಷನ್ ಜಾರಿಗೆ ಬಂದಿರೋದ್ರಿಂದ ಅಭಿನಂದನೆ ಸಮಾರಂಭ ಅಂತ CM ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಇಲ್ಲಿ ಅಭಿನಂದನೆ ಸಮಾರಂಭ ಅಥವಾ ಕೃತಜ್ಞತೆಯನ್ನು ಸಲ್ಲಿಸಲು ಕರ್ನಾಟಕ ರಾಜ್ಯ ನೌಕರರ ಮಂಡಳಿ ಕೂಡ ಇದನ್ನು ವೃಂದ ಸಂಘದ ವತಿಯಿಂದ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಅದು ಬಂದು ನಗರದ ಅರಮನೆ ಆವರಣದಲ್ಲಿ, ಅಂದರೆ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಇದು ಸಮಾರಂಭ ನಡೆಯಲಿದ್ದು, ಇನ್ ಕೇಸ್ ನಿಮ್ಮ ಇದರಲ್ಲಿ ಪಾಲ್ಗೊಳ್ತೀರಾ, ನೀವು ಕೂಡ ಭಾಗವಹಿಸ್ತೀರಾ ಅಂದರೆ ನೀವು ಆಗಸ್ಟ್ 17ರಂದು ಅಂದರೆ ಶನಿವಾರದಂದು ಬೇಕಾದರೆ ನೀವು ರಜೆನ ತಗೊಳ್ಬೋದು. ಯಾವ ಥರ ರಜೆ ಅಂತ ಬಂದು ನೋಡೋದಾದರೆ, ಇಲ್ಲಿ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಗೆ ನೀವು ಒಂದು ಅರ್ಜಿನ ಸಲ್ಲಿಸಿ, ನಾನು ಸಭೆಯನ್ನು ಪಾಲ್ಗೊಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ಪೇ ವಿತ್ ಲೀವ್, ಅಂದರೆ ನಿಮಗಿಲ್ಲಿ ವಿತ್ ಲೀವ್ ಏನು ಕೊಡ್ತಿದ್ದಾರೆ ಅದಕ್ಕೆ ನೀವು ಪೇಯನ್ನು ಕೂಡ ಮಾಡ್ತಾರೆ. ನೀವು ಲೀವ್ ತೊಗೊಂಡ್ರೂ ಕೂಡ ಅದಕ್ಕೆ ನಿಮಗೆ ಸ್ಯಾಲ್ರಿಯನ್ನು ಕೂಡ ಬರುತ್ತೆ. ಇದು ಬಂದು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿನೇ ಬಂದಿರೋದ್ರಿಂದ ನೀವು ಬೇಕಾದರೆ ಲೀವನ್ನು ಕೂಡ ಅಪ್ಲೈನ ಮಾಡಿ ತಗೊಳ್ಬೋದು. ಇದು ಬಂದು ಸಾಂದರ್ಭಿಕ ರಜೆ ಆಗಿರೋದ್ರಿಂದ ಯಾರು ಬೇಕಾದರೂ, ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಯಾರಾಗಿದ್ದರೂ ಕೂಡ ಅಪ್ಲೈನ ಮಾಡಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ನೀವು ಅರ್ಜಿನ ಲೀವನ್ನು ಅಪ್ಲೈನ ಮಾಡಿಕೊಂಡು ನೀವು ರಜೆನ ತಗೊಳ್ಬೋದು. ಅದು ನೀವು ಅಪ್ ಟು ನಿಮ್ಮ ಮೇಲೆ ಡಿಪೆಂಡು, ನೀವು ಇಲ್ಲಿ ಭಾಗವಹಿಸ್ತೀರಾ ಇಲ್ವಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಬಟ್ ನಿಮಗೆ ಅರ್ಜಿಯನ್ನು ಹಾಕಿದ್ರೆ ಲೀವ್ ಅಂತೂ ಸಿಕ್ಕೇ ಸಿಗುತ್ತೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದಿನ ಲೀವ್ ಸಿಗುತ್ತೆ. ಇನ್ ಕೇಸ್ ನೀವು ಏನಾದರೂ ಪಾಲ್ಗೊಳ್ತೀರಾ ಅಂದರೆ ಬೇಕಾದರೆ ಅರ್ಜಿನ ಸಲ್ಲಿಸಿ ಲೀವನ್ನು ತಗೊಳ್ಳಿ. ಇದು ನಾವು ಕ್ವಿಕ್ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.